ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೂ ನೀವೇನಾದರೂ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಸ್, ಫೈನಲಿ ಟಾಕ್ಸಿಕ್ ಚಿತ್ರದ ಅಪ್ಡೇಟ್ ಬಂತು. ಏನು ದೊಡ್ಡ ಅಪ್ಡೇಟ್ ಏನೂ ಅಲ್ಲ. AP ತೆಲಂಗಾಣಗೆ ಥಿಯೇಟ್ರಿಕಲ್ ರೈಟ್ಸ್ ಸೋಲ್ಡ್ ಔಟ್ ಆಗಿದೆ ಅಂತೇಳಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ರಿಲೀಸ್ ಡೇಟ್. ರಿಲೀಸ್ ಡೇಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಗಿದೆ. ಏನೇನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಇಷ್ಟದಲ್ಲಿ ಲೈಕ್ ಮಾಡಿ. ಇಷ್ಟು ದಿನ ಟಾಕ್ಸಿಕ್ ಚಿತ್ರ ಅಪ್ಡೇಟ್ ಬಂದಿಲ್ಲ, ಅಪ್ಡೇಟ್ ಕೊಡ್ತಾ ಇಲ್ಲ ಅಂತೇಳಿ ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ರು. ಫೈನಲಿ KVN ಪ್ರೊಡಕ್ಷನ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. AP ತೆಲಂಗಾಣಗೆ ಇದರ ಥಿಯೇಟ್ರಿಕಲ್ ರೈಟ್ಸ್ ಸೋಲ್ಡ್ ಔಟ್ ಆಗಿದೆ. ಎಷ್ಟಕ್ಕೆ ತಗೊಂಡಿದ್ದಾರೆ ಅಂದರೆ ಬರೋಬ್ಬರಿ 120 crore ಅಲ್ಲಿ ತೆಲುಗು ರೈಟ್ಸ್ ಸೋಲ್ಡ್ ಔಟ್ ಆಗಿದೆ. ಮತ್ತು ಯಾರು ತಗೊಂಡಿದ್ದಾರೆ ಅಂದರೆ SVC ಪ್ರೊಡಕ್ಷನ್ ಸಂಸ್ಥೆ. ಯಾರ್ದಪ್ಪ ಅದು ಇದು ಅಂದರೆ ದಿಲ್ ರಾಜು ಅವರು ಇದು ತೆಲುಗು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಭಾಳ ಖುಷಿಯಾದ ವಿಚಾರ. ಒಂದು ಕನ್ನಡದ ಸಿನಿಮಾ ತೆಲುಗು ಅಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ರೈಟ್ಸ್ ಅನ್ನು ಸೇಲ್ ಆಗುತ್ತೆ ಅಂದರೆ ಭಾಳ ಖುಷಿ ಆಗುತ್ತೆ. ಕನ್ನಡ ಸಿನಿಮಾ ಒಂದು ಭಾಳ ಖುಷಿ ಆಯಿತು. ಮತ್ತು ಇದರ ಜೊತೆಗೆ ನೆಕ್ಸ್ಟ್ ಪೋಸ್ಟರ್ ಬಿಡ್ಬೋದು ಬ್ಯಾಕ್ ಟು ಬ್ಯಾಕ್. ನಾರ್ತಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಆಲ್ರೆಡಿ ಗೊತ್ತಿರ್ಬೋದು. ಅನಿಲ್ ಥಡಾನಿ ಅವರು ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಾರ್ತಲ್ಲಿ, ಹಿಂದಿ ಬೆಲ್ಟಲ್ಲಿ. ಮತ್ತು ಎಷ್ಟಕ್ಕೆ ಸೇಲ್ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಬಿಡ್ಬೋದು. ಅದಾದ ನಂತರ ಮತ್ತು ಕರ್ನಾಟಕದಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ಕೇರಳದಲ್ಲಿ ಮಲಯಾಳಂ ಭಾಷೆಯಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ತಮಿಳ್ನಾಡುವಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ಎಷ್ಟಕ್ಕೆ ಅಮೌಂಟ್ ಸೇಲ್ ಆಗುತ್ತೆ ಅಂತೇಳಿ ಬ್ಯಾಕ್ ಟು ಬ್ಯಾಕ್ ಈಗ ಪೋಸ್ಟರ್ ಬಿಡಬಹುದು. ಅಂತೂ ಇಂತೂ ಪ್ರಮೋಷನ್ ಸ್ಟಾರ್ಟ್ ಆಯಿತು. ಇದರ ಜೊತೆಗೆ ಒಂದು ದೊಡ್ಡ ಅಪ್ಡೇಟ್ ಏನಪ್ಪ ಅಂದರೆ 19th ಮಾರ್ಚಿಗೆ ಇದು ಮೂವಿ ಬರ್ತಾ ಇದೆ. ಟಾಕ್ಸಿಕ್ ಪೋಸ್ಟ್ಪೋನ್ ಅಂತೂ ಆಗ್ತಾ ಇಲ್ಲ. ಯಶ್ ಸರ್ ಅವರು ಮುಂದಿಟ್ಟ ಹೆಜ್ಜೆ ಹಿಂದೆ ಯಾವಾಗೂ ಇಡೋದಿಲ್ಲ. ಭಾಳ ಖುಷಿ ಆಯಿತು. 19th ಮಾರ್ಚಿಗೆ ಯಶ್ ಸರ್ ಅವರು ಟಾಕ್ಸಿಕ್ ಚಿತ್ರವನ್ನು ತರ್ತಾ ಇದ್ದಾರೆ. ಕ್ಲಾಶ್ ಅಂತೂ ಕನ್ಫರ್ಮ್. ಧುರಂಧರ್ 2 ವರ್ಸಸ್ ಟಾಕ್ಸಿಕ್ ಸ್ಕ್ರೀನಿಂಗ್ಗೋಸ್ಕರ ಭಾಳಷ್ಟು ಕಾಂಟ್ರವರ್ಸಿ ಆಗಬಹುದು. ಯಶ್ ಸರ್ ಅವರು ಪ್ರತಿ ಸಲ ಕ್ಲಾಶಲ್ಲಿ ಕೂಡ ಗೆದ್ದಿದ್ದಾರೆ. KGF 2 ಅಲ್ಲಿ ಒಂದು ಕೂಡ ಡೈಲಾಗ್ ಹೇಳಿದ್ದಾರೆ ಅವರು, ನಾನು ಯುದ್ಧನ ತಪ್ಸಕ್ಕೆ ಟ್ರೈ ಮಾಡ್ತೀನಿ, ಆದರೆ ಯುದ್ಧ ಆದರೆ ಗೆಲ್ತೀನಿ ಅಂಥೇಳಿ. ಯಾಕಂದರೆ KGF 1 ನೀವು 2018 ಹೋಗ್ಬೇಕಂದ್ರೆ ಅವತ್ತು ಶಾರುಖ್ ಖಾನ್ ಅವರ 0 ಸಿನಿಮಾ ಕೂಡ ಬಿಡುಗಡೆ ಆಗಿತ್ತು ಅದೇ ದಿನ. ಆದರೆ ಕ್ಲಾಶ್ ಜೋಡಿ ಮತ್ತು ಅವಾಗ ಯಶ್ ಸರ್ ಅವರ KGF 1 ಬ್ಲಾಕ್ ಬಾಸ್ಟರ್ ಮತ್ತು ಇಂಡಸ್ಟ್ರಿ ಹಿಟ್ ಆಯಿತು. ಆದರೆ ಶಾರುಖ್ ಖಾನ್ ಅವರ ಸಿನಿಮಾ 0 ಫ್ಲಾಪ್ ಆಯಿತು. ಮತ್ತು KGF 2 2022ರಲ್ಲಿ ಏಪ್ರಿಲ್ 14ರಂದು ಅದೇ ದಿನ ಬೀಸ್ಟ್ ಕೂಡ ಬಂತು, ಥಲಪತಿ ವಿಜಯ್ ಅವರದು. ಆವಾಗಲೂ ಕೂಡ ಕ್ಲಾಶ್ ಆಯಿತು KGF 2 ಮತ್ತು ಬೀಸ್ಟ್. ಆದರೆ KGF 2 ಬ್ಲಾಕ್ ಬಾಸ್ಟರ್ ಆಯಿತು. ಬೀಸ್ಟ್ ಕೂಡ ಥಲಪತಿ ವಿಜಯ್ ಅವರ ಸ್ಟಾರ್ಡಮ್ ಇರುವ ಕಾರಣ ಅದು ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಮಾಡಿತು. ಆದರೆ ಹೇಳ್ಕೊಳ್ಳೋಷ್ಟು ಏನು ಕಲೆಕ್ಷನ್ ಮಾಡಲಿಲ್ಲ. ಆವಾಗಲೂ ಕೂಡ ಯಶ್ ಸರ್ ಅವರು ಗೆದ್ದರು ಕ್ಲಾಶ್ ಜೊತೆ. ಇವಾಗ ಧುರಂಧರ್ 2 ಮತ್ತು ಟಾಕ್ಸಿಕ್ ಇದರಲ್ಲಿ ಏನಾಗುತ್ತೆ ನೋಡೋಣ. ಕಂಟೆಂಟ್ ಎರಡೂ ಕೂಡ ಸ್ಟ್ರಾಂಗ್ ಆಗಿದೆ. ಸಿನಿಮಾ ಯಾವುದು ಕೂಡ ವೀಕ್ ಇಲ್ಲ. ಆ ಕಡೆ ಧುರಂಧರ್ 2 ಮತ್ತು ಧುರಂಧರ್ 1 ಮತ್ತು ಇದು ಆಲ್ರೆಡಿ ಬ್ಲಾಕ್ ಬಸ್ಟರ್ ಆಗಿದೆ. ಧುರಂಧರ್ 2 ಕೂಡ ಜನರ ಭಾಳ ಎಕ್ಸ್ಪೆಕ್ಟೇಷನ್ ಇದೆ ಏನಾಗುತ್ತೆ ಮುಂದೆ ಅಂಥೇಳಿ. ಅದರ ಜೊತೆ ಟಾಕ್ಸಿಕ್ ಕೂಡ ಭಾಳ ಹೈಪಲ್ಲಿದೆ. ಪ್ರಮೋಷನ್ ಅಂತೂ ಸ್ಟಾರ್ಟ್ ಆಯಿತು. ನೋಡೋಣ ಮತ್ತೆ ಮುಂದೆ ಏನೇನು ಕಂಟೆಂಟ್ ಬಿಡ್ತಾರೆ ಅಂತೇಳಿ. ಕ್ಲಾಶ್ ಅಂತೂ ಕನ್ಫರ್ಮ್ ಆಗ್ತಾ ಇದೆ. ನೋಡೋಣ ಮತ್ತೆ ಏನಾದರೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದರೆ ಓವರ್ಸೀಸಲ್ಲಿ ಎಷ್ಟಕ್ಕೆ ಸೇಲ್ ಆಗುತ್ತೆ ಅಂತೇಳಿ ಭಾಳ ನಾನಂತರೂ ಎಕ್ಸೈಟ್ ಇದ್ದೀನಿ. ಎಷ್ಟಕ್ಕೆ ಸೇಲ್ ಆಗ್ಬೋದು ಅಂತೇಳಿ. 20th ಸೆಂಚುರಿ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ಎಷ್ಟಕ್ಕೆ ಅಮೌಂಟಿಗೆ ಸೇಲ್ ಆಗಬಹುದು ಅಂತೇಳಿ ನಾನಂತೂ ಭಾಳ ಕ್ಯೂರಿಯಾಸಿಟಿಯಲ್ಲಿದ್ದೀನಿ. ನೋಡೋಣ ಎಷ್ಟಕ್ಕೆ ಸೇಲ್ ಆಗಬಹುದು ಅಂತೇಳಿ. ಮತ್ತು ನಾನು ನಿಮಗೆ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ಮತ್ತು ಸಿಗ್ತೀನಿ ಬೇಗ. ಓಕೆ,
ಟಾಟಾ ಬಾಯ್ ಬಾಯ್, ಮತ್ತೆ ಸಿಗೋಣ. ಟಾಟಾ.